السلام عليكم ورحمة الله تعالى وبركاته. بسم الله والحمد لله والصلاة والسلام على أشرف المرسلين وعلى آله وصحبه أجمعين أما بعد. ಗೌರವಾನ್ವಿತ ಗುರು ಹಿರಿಯರೇ, ಮಾನ್ಯ ತೀರ್ಪುಗಾರರೇ, ನೆಚ್ಚಿನ ಸಹಪಾಠಿ ಮಿತ್ರರೇ, ಅಲ್ ಮುರಾಫಕ ಎಂಬ ಮಹತ್ವರಿತವಾದ ವೇದಿಕೆ ಮೇಲೆ ಪರಿಸರ ಸಂರಕ್ಷಣೆಯಲ್ಲಿ ಇಸ್ಲಾಮಿನ ಅನನ್ಯ ಒಳನೋಟ ಎಂಬ ವಿಷಯದಲ್ಲಿ ಒಂದೆರಡು ಮಾತುಗಳನ್ನು ಆಡಲು ಇಚ್ಛಿಸುತ್ತೇನೆ. ಸರ್ವಶಕ್ತನಾದ ಅಲ್ಲಾಹನು ಅನುಗ್ರಹಿಸಲಿ, ಆಮೀನ್. ಪ್ರೀತಿಯ ಸಹೋದರರೇ, ಪರಿಸರ ಸಂರಕ್ಷಣೆಯಲ್ಲಿ ಇಸ್ಲಾಮಿನ ಅನನ್ಯ ಒಳನೋಟ ಎಂಬ ವಿಚಾರದಲ್ಲಿ ಮಾತನಾಡುವಾಗ ಈ ಸುಂದರವಾದ ಭೂಮಿಯಲ್ಲಿ ಮನುಷ್ಯನ ಇರುವಿಕೆಗೆ ಪ್ರಥಮವಾದ ಮತ್ತು ಪ್ರಮುಖವಾದಂತಹ ಕಾರಣ ಈ ಭೂಮಿಯ ಪರಿಸರ ಮತ್ತು ವಾತಾವರಣವಾಗಿದೆ. ಆದರೆ ಪ್ರಸ್ತುತ ಕಾಲಘಟ್ಟವನ್ನೊಮ್ಮೆ ಅವಲೋಕನ ಮಾಡಿ ನೋಡಿದಾಗ ಇಂದಿನ ಸರ್ಕಾರದ ಕೈಗಾರೀಕರಣ ಹಾಗೂ ನಗರೀಕರಣಗಳಂತಹ ನೀತಿಗಳಿಂದ ನಮ್ಮ ಪರಿಸರವು ವಿನಾಶದೊಂದಿಗೆ ಹೊರಳುತ್ತಿದೆ. ಮಾತ್ರವಲ್ಲ, ಈ ಭೂಮಿಯಲ್ಲಿದ್ದಂತಹ ಹಲವಾರು ಜೀವಿಗಳು ಕೂಡ ಅಳಿವಿನಂಚಿಗೆ ತಲುಪುತ್ತಿದೆ ಎಂಬುದು ಬಹಳ ಖೇದಕರವಾದ ವಿಷಯವಾಗಿದೆ. ಪ್ರಾಚಿಯ ಸಹೋದರರೇ, ಅಲ್ಲಾಹನು ಹೇಳುತ್ತಾನೆ, ನಾವು ಈ ಭೂಮಿಯನ್ನು ನಿಮಗೆ ಅಧೀನಗೊಳಿಸಿಕೊಟ್ಟಿದ್ದೇವೆ, ಆದ್ದರಿಂದ ಭೂಮಿಯ ಪಾರ್ಶ್ವದಲ್ಲಿ ನಡೆದಾಡಿರಿ, ಅಲ್ಲಾಹನ ಆಹಾರವನ್ನು ತಿನ್ನಿರಿ ಎನ್ನುತ್ತಾ ಶ್ರಮಿಕರ ವರ್ಗಕ್ಕೆ ಪ್ರೋತ್ಸಾಹಿಸಿದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳವರು ಹೇಳುತ್ತಾರೆ, ನಾಳೆ ಪ್ರಳಯವಾದರೂ ಸಹ ನಿಮ್ಮ ಕೈಯಲ್ಲಿ ಒಂದು ಗಿಡವಿದ್ದರೆ ಅದನ್ನು ನೆಟ್ಟು ಬಿಡಿಯಿರಿ ಎಂದು ಹೇಳುವ ಮೂಲಕ ಜಗತ್ತಿನ ಯಾವುದೇ ನಾಯಕರನ್ನು ಇಡದಂತಹ ಒಂದು ಅನನ್ಯವಾದ ಸಂದೇಶವನ್ನು ನೀಡುತ್ತಾರೆ. ಈ ನಿಟ್ಟಿನಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳವರು ಹೇಳುತ್ತಾರೆ, ಗಿಡವನ್ನು ನೆಡುವುದು ಅದು ತಾಣವಾಗಿದೆ. ಯಾಕೆಂದರೆ ಆ ನೆಟ್ಟಂತಹ ಗಿಡ ಅದು ಪ್ರತ್ಯಕ್ಷವಾಗಿಯೋ ಅಥವಾ ಪರೋಕ್ಷವಾಗಿಯೋ ಯಾವುದೇ ಒಂದು ರೀತಿಯಲ್ಲಿ ಮನುಷ್ಯರಿಗೆ ಉಪಕಾರಿಯಾಗಲಿದೆ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ಗಿಡ ನೆಡುವುದು ಮತ್ತು ಅದರಿಂದ ತಿನ್ನಲ್ಪಡುವುದು ಎಲ್ಲವೂ ತಾಣವಾಗಿದೆ. ಯಾವುದಾದರೊಂದು ಜೀವಿ ಅಥವಾ ಯಾವುದಾದರೊಂದು ಪ್ರಾಣಿ ಆ ನೆಟ್ಟಂತಹ ಗಿಡದಿಂದ ಹಣ್ಣು ಹಂಪಲುಗಳನ್ನು ತಿಂದರೆ ಅದರ ಪ್ರತಿಫಲ ಅದರ ಒಡೆಯನಿಗೆ ಸಿಗುತ್ತದೆ ಎನ್ನುತ್ತಾ ಪರಿಸರದ ವಿನಾಶವನ್ನು ಪ್ರತಿರೋಧಿಸಲು ಪ್ರಯತ್ನಿಸಿದರು. ಪ್ರೀತಿಯ ಸಹೋದರರೇ, ಈ ಕುರ್ಆನಿನ ವಚನವನ್ನು ಕಂಡಂತಹ ಅಂದಿನ ಮದೀನದ ಜನರು ಮದೀನದ ಬೀದಿಗಳಲ್ಲಿ ಖರ್ಜೂರದ ಗಿಡಗಳನ್ನು ನೆಡಲು ಆರಂಭಿಸಿದರು. ಇಂತಹ ಒಂದು ಕಾರ್ಯ ಅಲ್ಲಿಯ ದಾರಿ ಹೋಕರಿಗೂ ಹಾಗೂ ಅಲ್ಲಿಯ ಪ್ರವಾಸಿಗರಿಗೂ ತುಂಬಾ ಆಕರ್ಷಿಸಿತು. ಹೀಗೆ ನಮ್ಮ ಹಿಂದಿನ ಸ್ಮಾರ್ಟ್ ಸಿಟಿ ಯೋಜನೆಯನ್ನು 1400 ವರ್ಷಗಳಿಗಿಂತ ಮುಂಚೆ ಮದೀನಾ ಪಟ್ಟಣದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳವರು ರೂಪುರೇಷೆ ಕೊಟ್ಟರು ಎಂಬುದು ನಮಗೆ ಗಮನಾರ್ಹವಾದ ವಿಷಯವಾಗಿದೆ. ಪ್ರೀತಿಯ ಸಹೋದರರೇ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳವರು ಹೇಳುತ್ತಾರೆ, ಯಾರಿಗಾದರೂ ಖಾಲಿ ಸ್ಥಳವಿದ್ದರೆ ಅದರಲ್ಲಿ ಅವರು ಕೃಷಿ ಮಾಡಲಿ, ಇಲ್ಲದಿದ್ದರೆ ಕೃಷಿಕರಿಗೆ ದಾನವಾಗಿ ನೀಡಲಿ. ಈ ಪ್ರವಾದಿ ವರ್ಯರ ವಚನವನ್ನು ಕಂಡಂತಹ ಅಂದಿನ ಮದೀನದ ಜನರು ಪರಿಸರ ಸಂರಕ್ಷಣೆಯಲ್ಲಿ ಇನ್ನೆಷ್ಟು ಪ್ರೇರೇಪಣೆಗೊಂಡರು. ಅವರಲ್ಲಿ ಒಬ್ಬರಾದಂತಹ ಅಂಬರ್ ಇಬ್ನ್ ಆಸ್ ರಲಿಯಲ್ಲಾಹು ಅನ್ಹು ಮದೀನದಲ್ಲಿ ಅಲ್ ಮಹತ್ ಎಂಬ ಅತಿ ದೊಡ್ಡ ಖರ್ಜೂರದ ತೋಟವನ್ನೇ ಖರೀದಿಸಿದರು. ಹೀಗೆ ಎಲ್ಲಾ ಬದಲಾವಣೆಗಳಿಂದ ಮದೀನದಲ್ಲಿ ಅತಿ ದೊಡ್ಡ ಕೃಷಿ ಕ್ರಾಂತಿಯೇ ಶುರುವಾಯಿತು ಎಂಬುದು ನಮಗೆ ಚರಿತ್ರೆಯಲ್ಲಿ ಕಾಣಬಹುದು. ವಿಷಯಗಳು ಅಪರಿಮಿತವಾದರೂ ಸಮಯ ಪರಿಮಿತ ಎಂದು ಮಾತ್ರ ಹೇಳುತ್ತ ನನ್ನ ಮಾತುಗಳಿಗೆ ವಿರಾಮ. ವಾಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ.